Hello, my dear students and parents. So, e-college review UVCE anta University Vishweshwaraya College of Engineering. ಇದ್ರದ್ದು ಬೆಸ್ಟ್ ಕಮೆಂಟ್ ಬಂದಿದ್ದು ಅಂದರೆ ದಿಸ್ ವಾಸ್ ಕಾಲ್ಡ್ ಆಸ್ ಪುವರ್ ಮ್ಯಾನ್ಸ್ ಪ್ಯಾಲೇಸ್ ಅಂತ. ಸೊ ತುಂಬ ಕ್ರಿಯೇಟಿವ್ ಆಗಿ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾರೆ. ಸೊ ಇದು ರಿಕ್ವೆಸ್ಟೆಡ್ ಬಂದಿತ್ತು. ಸೊ ಈ ವಿಡಿಯೋಲಿ ಕ್ವಿಕ್ಕಾಗಿ ಕಂಪ್ಲೀಟ್ UVCE ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿ ಕ್ಯಾಂಪಸ್, ಓಕೆನಾ. ಸೊ ಕ್ಯಾಂಪಸ್ ನೋಡಿ, ಇದು ಒಂಥರ ಬ್ಯಾಂಗ್ಳೂರ್ ಫುಲ್ ನೋಡ್ತಾ ಇದ್ರೆ ನೀವು ಎಲ್ಲೂ ಫುಲ್ ಬಿಲ್ಡಿಂಗ್ಸು. ಬಟ್ ಇದು UVCE ನಿಮ್ದು KR ಸರ್ಕಲಲ್ಲಿ UVCE ಬಿಲ್ಡಿಂಗ್ ಜಸ್ಟ್ 1 ಕಿಲೋಮೀಟರ್ ಅವೇ ಫ್ರಮ್ ವಿಧಾನಸೌಧ. ಸೊ ಓಲ್ಡ್ ಹೆರಿಟೇಜ್ ಬಿಲ್ಡಿಂಗ್ ಥರ, ಲೆಕ್ಚರ್ ಕಾಂಪ್ಲೆಕ್ಸ್, EC ಬಿಲ್ಡಿಂಗ್ ಎಲ್ಲ ಇಲ್ಲಿದೆ, ಮೆಕ್ಯಾನಿಕಲ್ ಬ್ಲಾಕ್ ಇಲ್ಲಿದೆ. ವೆರಿ ಲೈಕ್ ಓಲ್ಡ್ ಟ್ರೆಡಿಷ್ನಲ್ ಥರ ಬಿಲ್ಡ್ ಮಾಡಿರೋದು. ಆ್ಯಂಡ್ ದಿಸ್ ವಾಸ್ ಲೈಕ್ ದಿ ಫಸ್ಟ್ ಕಾಲೇಜ್ ಇನ್ ಕರ್ನಾಟಕ ಸಿಟಿ ಸೆಂಟ್ರಲ್ಲಿ ಬಿಲ್ಡ್ ಆಗಿದ್ದು, ಓಕೆನಾ. ಸೊ ಇದ್ರದ್ದು ಏನು ಸ್ಪೆಷಾಲಿಟಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಪ್ಲೇಸ್ಮೆಂಟ್ಸ್ ಆ್ಯಕ್ಚುಲಿ. ಸೊ ಪ್ಲೇಸ್ಮೆಂಟ್ಸಿಗೆ ಬಂದರೆ ದಿಸ್ ಆ್ಯಕ್ಚುಲಿ ಇದು ಟಾಪ್ ಕಾಲೇಜಸ್ಗೆ ಕಂಪೀಟ್ ಮಾಡುತ್ತೆ. 317 ಕಂಪ್ನೀಸ್ ಬಂದಿತ್ತು, 770 ಆಫರ್ಸ್, ಹೈಯೆಸ್ಟ್ ಪ್ಯಾಕೇಜ್. ಸೊ ಲೈಕ್ ಎಷ್ಟೊಂದು ಇದುವರೆಗೂ ಕಾಲೇಜಲ್ಲಿ ನೋಡಿರೋದೆಲ್ಲ ಹೈಯೆಸ್ಟ್ ಪ್ಯಾಕೇಜ್ ಲೈಕ್ 40 lakhs, 30 lakhs, 50 lakhs ಅಂತೆಲ್ಲ ಇತ್ತು. ಇಲ್ಲಿ ಸ್ವಲ್ಪ ಹೈಯೆಸ್ಟ್ ಕಮ್ಮಿ. ಬಟ್ ಡೋಂಟ್ ವರಿ, ನಾವು ಯಾವ್ದು ನೋಡಬೇಕು ಅಂದರೆ ಆ್ಯಕ್ಚುಲಿ ಆವ್ರೇಜ್ ಆರ್ ಮೀಡಿಯನ್ ಪ್ಯಾಕೇಜ್ ನೋಡಬೇಕು, ವಿಚ್ ಈಸ್ ವೆರಿ ಆ್ಯಕ್ಚುಲಿ ಗುಡ್ ಇನ್ ರಿಲೇಷನ್ ಟು ಟಾಪ್ 5 ಕಾಲೇಜಸ್ ಆ್ಯಕ್ಚುಲಿ. ಸೊ ಯಾವ್ಯಾವ ಕಾಲೇಜಸ್ ಬರುತ್ತೆ, ಅಡೋಬಿ, ಮೈಕ್ರೋಸಾಫ್ಟ್, ಸಿಸ್ಕೋ, ಅಟ್ಲಾಸಿಯನ್, ಒರಾಕಲ್, ವೆರಿ ಲೈಕ್ ಗುಡ್ ಕಂಪ್ನೀಸ್ ಬರುತ್ತೆ ಇಲ್ಲಿ. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ವೆರಿ ಗುಡ್ ಟೈ ಅಪ್ ವಿತ್ PSUs ಆಲ್ಸೋ. ಸೊ ಕೋರ್ ಫೀಲ್ಡಲ್ಲಿ ಇದ್ರೂ ಒಳ್ಳೆ ಜಾಬ್ಸ್ ಇದರಲ್ಲಿ ಸಿಗುತ್ತೆ, ಬಿಕಾಸ್ ದಿಸ್ ಇಸ್ ಅ ಗೌರ್ಮೆಂಟ್ ಕಾಲೇಜ್. ಆ್ಯಂಡ್ ಇದು ಎಷ್ಟೊಂದು ಜೊತೆ ಲೈಕ್ ಎಷ್ಟೊಂದು ರಿಸರ್ಚ್ ಸೆಂಟರ್ಸ್ ಜೊತೆ ಟೈಅಪ್ಸ್ ಇರುತ್ತೆ. ಸೊ ಕೋರ್ ಪ್ಲೇಸ್ಮೆಂಟ್ಸ್ಗೂ ಒಳ್ಳೆ ಆಪರ್ಚುನಿಟಿ ಇದೆ ಇಲ್ಲಿ. ಸೊ ನೋಡ್ತಿರ್ಬೋದು ನಿಮ್ಮದು ಪ್ಲೇಸ್ಮೆಂಟ್ಸ್ ವೈಸ್ ಐ ಥಿಂಕ್ ಇಟ್ಸ್ ರಿಯಲಿ ಗುಡ್. ಟಾಪ್ 5, ಟಾಪ್ 10 ಅಲ್ಲಿ ಬರುತ್ತೆ. ಬಟ್ ಇದು ಓವರ್ ಆಲ್ ರ್ಯಾಂಕಿಂಗ್ ವೈಸ್ ನೋಡೋಕೆ ಹೋದರೆ ನಿಮ್ಮ ಡೆಫಿನೆಟ್ಲಿ ಟಾಪ್ 5ಗೆ ಬರುತ್ತೆ, ಬಿಕಾಸ್ ಆಫ್ ಒನ್ ರೀಸನ್, ಇದ್ರದ್ದು ಫೀಸ್ ಸ್ಟ್ರಕ್ಚರ್ಗಿಂತ ಬರೋಕ್ಕಿಂತ ಮುಂಚೆ ಐ ಜಸ್ಟ್ ಕವರ್ ಯಾವ್ಯಾವ ಕೋರ್ಸಸ್ ಇದೆ ಇಲ್ಲಿ ಅಂತ. ಇಲ್ಲಿ ಆ್ಯಕ್ಚುಲಿ ವೆರಿ ಲೈಕ್ 6-7 ಕೋರ್ಸಸ್ ಅಷ್ಟೇ, ಜಾಸ್ತಿ ಇಲ್ಲ. ಲಾಸ್ಟ್ ವೀಡಿಯೋಲಿ ದಯಾನಂದ್ ಸಾಗರ್ ಕಾಲೇಜಲ್ಲಿ ನೋಡಿದ್ವಿ, ಆಲ್ಮೋಸ್ಟ್ ಲೈಕ್ 16 ಕೋರ್ಸಸ್ ಇತ್ತು. ಇಲ್ಲಿ ವೆರಿ ಮಿನಿಮಲ್ ಕೋರ್ಸಸ್, 7 ಕೋರ್ಸಸ್ ಅಷ್ಟೇ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ENC, ಟ್ರಿಪಲ್ E, ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಅಷ್ಟೇ ಇರೋದು. ಆ್ಯಂಡ್ ಆಲ್ಸೋ ಟೋಟಲ್ ಸೀಟ್ಸ್ ನೋಡ್ತಾ ಇದ್ರೆ ನೀವು 120 ಲೈಕ್ ಮೇನ್ ಬ್ರಾಂಚಸ್ದು, AIML ಮತ್ತು ಇನ್ಫಾರ್ಮೇಷನ್ ಸೈನ್ಸ್ 60 ಇದೆ. ಒನ್ ಯುನೀಕ್ ಥಿಂಗ್ ಅಬೌಟ್ UVCE ಏನಂದರೆ, ಮುಂಚೆ ಬೇರೆ ಕಾಲೇಜಸ್ ಎಲ್ಲ ನಾನು ತೋರಿಸ್ದ ಹಾಗೆ ಅಲ್ಲಿ ಡಿವೈಡ್ ಆಗ್ತಾ ಇತ್ತು ಸೀಟ್ಸು. KCET ಇಂದ 45%, ಇನ್ 30%, ಕಾಮೆಡ್ಕೆಗೆ ಇನ್ 25%, ಮ್ಯಾನೇಜ್ಮೆಂಟ್ಗೆ ಅಂತ. ಇಲ್ಲಿ 100% ಆಫ್ ದ ಸೀಟ್ಸ್ ಈಸ್ ಥ್ರೂ KCET, ಬಿಕಾಸ್ ಇಟ್ ಈಸ್ ಅ ಗೌರ್ಮೆಂಟ್ ಕಾಲೇಜ್. ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲೂ 100% ಆಫ್ ದ ಸೀಟ್ಸ್ ವಿಲ್ ಬಿ ಥ್ರೂ KCET. ದೆರ್ ಇಸ್ ನೋ ಕಾಮೆಡ್ಕೆ, ನೋ ಮ್ಯಾನೇಜ್ಮೆಂಟ್. ಸೊ ನೀವು ನೋಡ್ತಿರ್ಬೋದು ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಇಲ್ಲಿ ಕ್ಲೀನಾಗಿ ಯಾವ ಕೋರ್ಸಸ್ಗೆ ಏನು ಕಟ್ ಆಫ್ ಇತ್ತು ಲಾಸ್ಟ್ ಇಯರ್ ರೌಂಡ್ 2 ಅಂತ ನೀವು ನಿಮ್ದು ಕ್ಯಾಟಗರಿ ಬರುತ್ತೆ ಅದ್ರ ಪ್ರಕಾರ ನೀವು ನೋಡಿಕೊಂಡು ನಿಮ್ದು ಏನು ಡ್ರೀಮ್ ಇದೆ ಇದು ಅಂತ ಇಷ್ಟು ಬರ್ತಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೋಬೋದು, ಓಕೆನಾ. ಸೊ ಕೋರ್ಸಸ್ ಆ್ಯಂಡ್ ರ್ಯಾಂಕ್ ಕಟ್ ಆಫ್ಸ್ ನೋಡಿದ್ವಿ. ಸೊ ನೆಕ್ಸ್ಟ್ ಈಸ್ ಲೈಕ್ ದಿ ಟಾಪ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಫೀಸ್. ಎಲ್ಲ ಕಾಲೇಜಸಲ್ಲೂ 1 lakh ಮೇಲೆ ಫೀಸ್ ಇತ್ತು ಇದುವರೆಗೂ ನೋಡಿದ್ದು. ಇದ್ರದ್ದು ಫೀಸು 50,000 ಒಳಗಡೆ ಬರುತ್ತೆ ನಿಮಗೆ ಇಯರ್ಲಿ ಫೀಸ್, ಬಿಕಾಸ್ ಇಟ್ಸ್ ಅ ಗೌರ್ಮೆಂಟ್ ಕಾಲೇಜ್. ಆ್ಯಂಡ್ ಮೋರ್ ಓವರ್ ಹಾಸ್ಟೆಲ್ ಫೀಸೂ 1 lakh ಮೇಲೆಲ್ಲ ಬರ್ತಾಯಿತ್ತು ಎಷ್ಟೊಂದು ಕಡೆ. ಇಲ್ಲಿ 30,000 ಪರ್ ಇಯರ್ ಆಲ್ಮೋಸ್ಟ್ ಇಷ್ಟು ಬರ್ಬೋದು. ಸೊ ದಟ್ಸ್ ವೈ ಇಟ್ ವಾಸ್ ಕಾಲ್ಡ್ ಆಸ್ ಪುವರ್ ಮ್ಯಾನ್ಸ್ ಪ್ಯಾಲೇಸ್. ಇದು ಲೈಕ್ ಟಾಪ್ 5-10 ಕಾಲೇಜಸಲ್ಲಿ ಬರುತ್ತೆ. ವೆರಿ ಗುಡ್ ಪ್ಲೇಸ್ಮೆಂಟ್ಸ್, ಫೀಸ್ ತುಂಬ ಕಮ್ಮಿ. ಸೊ ಇಫ್ ಯು ಕ್ಯಾಲ್ಕುಲೇಟ್ ಲೈಕ್ ಇದು ವರ್ತಾ ಅಂದರೆ ಫೀಸ್ ವೈಸ್ ವರ್ತು ಟಾಪ್ ನಾಚ್ ಇದು, ಓಕೆನಾ. ಸೊ ಇದ್ರದ್ದು ಇನ್ನೂ ಸ್ಪೆಷಾಲಿಟೀಸ್ ಏನೇನು ಚೆಕ್ ಮಾಡೋಣ. ಸೊ ಬೇರೆ ಏನೇನು ಈ ಕಾಲೇಜ್ದು ಅಂತ ನೋಡಿದ್ರೆ, ಸೊ ಇದು ಲೆಗಸಿ ನೋಡಿದ್ರೆ, ದಿಸ್ ಈಸ್ ಲೈಕ್ ಫಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ಇಟ್ ವಾಸ್ ಆ್ಯಕ್ಚುಲಿ ಫೌಂಡೆಡ್ ಬೈ ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಹಿ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಇಂಜಿನಿಯರ್ ಆಫ್ ಇಂಡಿಯಾ. ಅವ್ರು ಇದನ್ನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇಟ್ ಈಸ್ ನೇಮ್ಡ್ ಆಫ್ಟರ್ ಹಿಮ್. ಓನ್ಲಿ 100 years ಪ್ಲಸ್ ಲೆಗಸಿ ಇದೆ. NIRF ಯೂನಿವರ್ಸಿಟಿ ರ್ಯಾಂಕ್ 65 ಇದೆ, ವೆರಿ ಗುಡ್ ರ್ಯಾಂಕಿಂಗ್ ಅಕ್ರಾಸ್ ಇಂಡಿಯಾ. ದಿಸ್ ಈಸ್ ಒನ್ ಆಫ್ ದ ರೀಸೆಂಟ್ ಚೇಂಜಸ್ ಆಗಿರೋದು. ದಟ್ಸ್ ವೈ ಇಟ್ಸ್ ವೆರಿ
ಲೈಕ್ ಟಾಪ್ ಹಾಟ್ ಕೇಕ್ ಇದ್ದಂಗೆ ಈ ಕಾಲೇಜು. ಬಿಕಾಸ್ ಆಫ್ ಈ 2021 ಆ್ಯಕ್ಟಲ್ಲಿ ಏನಾಯಿತು ಅಂದರೆ UVCE can decide its own curriculum, its own syllabus, and it can award its own degree. It is a autonomous university. ಬೇರೆ ಎಲ್ಲ ಗೌರ್ಮೆಂಟ್ ಕಾಲೇಜೂ VTU ಕೆಳಗಡೆ ಬರುತ್ತೆ, ಬಟ್ ದಿಸ್ ಇಸ್ ದಿ ಓನ್ಲಿ ಕಾಲೇಜ್ ವಿಚ್ ಇಸ್ ಆಟೋನಮಸ್ ಆನ್ ಇಟ್ಸ್ ಓನ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ಕಾಲೇಜ್ ವೀಡಿಯೋಸಲ್ಲಿ ಆಟೋನಮಸ್ಸು ಇದು. ನಿಮಗೇನಾದರೂ ಇನ್ನೂ ಡಿಫ್ರೆನ್ಸ್ ಬೇಕು ಆಟೋನಮಸ್ಸು ಮತ್ತು VTU ಅಫಿಲಿಯೇಷನ್ ಇವೆರಡರ ಮಧ್ಯೆಯಲ್ಲಿ ಡಿಫ್ರೆನ್ಸ್ ಏನು, ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಬೆನಿಫಿಟ್ಟು ಅಂದರೆ ಕಮೆಂಟ್ ಮಾಡಿ, ನಾನು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ದಿಸ್ ಇಸ್ ಆ್ಯಕ್ಚುಲಿ ಆಟೋನಮಸ್ ಇಸ್ ವೆರಿ ವೆರಿ ಗುಡ್. ಸೊ ಎಷ್ಟೊಂದು ಗ್ರೇಟ್ ಅಲ್ಯುಮ್ನೈ ಇದ್ದಾರೆ, ಸ್ಟೂಡೆಂಟ್ ಇನೋವೇಷನ್ ಕ್ಲಬ್ಸ್ ಇದೆ, ಎಷ್ಟೊಂದು ಮೇಕರ್ ಸ್ಪೇಸ್ ಅಂತ, ಆಮೇಲೆ ಅಗೇನ್ ಎಷ್ಟೊಂದು ನೋ ಕೋಡ್ ಪ್ರೋಗ್ರಾಮಿಂಗು, ರಿಸರ್ಚ್. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಮೇನ್ ರೀಸನ್ ಫಾರ್ ಇವನ್ ಕೋರ್ ಬ್ರಾಂಚ್ ಪ್ಲೇಸ್ಮೆಂಟ್ಸ್ ಆಲ್ಸೋ, ಬಿಕಾಸ್ ISRO, DRDO, HAL, BEL ಇದರಲ್ಲೆಲ್ಲ ಎಷ್ಟೊಂದು ಕೊಲಾಬ್ರೇಷನ್ಸ್ ಇರುತ್ತೆ. ಸೊ ಅದರಿಂದ ಈಸಿಯಾಗಿ ಗೌರ್ಮೆಂಟ್ ಆ್ಯಂಡ್ ಈ ರಿಸರ್ಚ್ ಓರಿಯೆಂಟೆಡ್ ಕಂಪ್ನೀಸಲ್ಲೂ ಪ್ಲೇಸ್ಮೆಂಟ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಸೊ ಲೆಟ್ಸ್ ಮೂವ್ ನೆಕ್ಸ್ಟ್. ಕ್ಯಾಂಪಸಲ್ಲಿ ಏನೇನು ಅಂದರೆ ಮೇಯ್ನು ಹಾಸ್ಟೆಲ್ಸ್ ರೇಟ್ ಈಸ್ ವೆರಿ 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 ಸಬ್ಸಿಡೈಸ್ಡ್ ಆ್ಯಂಡ್ ಚೀಪ್ ವೆನ್ ಕಂಪೇರ್ಡ್ ಟು ಅದರ್ ಬ್ಯಾಂಗ್ಳೂರ್ ಹಾಸ್ಟೆಲ್ಸಲ್ಲಿ. ಸ್ಪೋರ್ಟ್ಸ್ ಇದೆ, ಮೆಡಿಕಲ್ ಫೆಸಿಲಿಟೀಸ್ ಇದೆ, ವೆರಿ ವೆರಿ ಕ್ಲೋಸ್ ಟು ಮೆಟ್ರೋ ಬಸ್ ಸ್ಟಾಪ್, ಮುಂದೆನೇ ಕಾಲೇಜ್ ಮುಂದೆನೇ ಬಸ್ ಸ್ಟಾಪ್ ಇದೆ, ಸರ್ಕಲ್ KR ಸರ್ಕಲು, ವಿಧಾನಸೌಧಕ್ಕೆ ತುಂಬ ಹತ್ತಿರ, ಕಬ್ಬನ್ ಪಾರ್ಕ್ ಇದೆ. ಕ್ಯಾಂಪಸ್ ಇಟ್ಸ್ ಆ್ಯಕ್ಚುಲಿ 10 acre ಹೆರಿಟೇಜ್ ಕ್ಯಾಂಪಸ್. ಸೊ ಲೈಕ್ ಇದೊಂಥರ 100 years ಓಲ್ಡ್ ಅಲ್ಲ, ಅದಕ್ಕೆ ಹೆರಿಟೇಜ್ ಕ್ಯಾಂಪಸ್. ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಸಮ್ ಹಾಸ್ಟೆಲ್ಸ್ ಇನ್ ಮೇನ್ ಅದರ್ ಯೂನಿವರ್ಸಿಟಿ ಕ್ಯಾಂಪಸ್ ಆಲ್ಸೋ. ಅಲ್ಲಿಂದ ಇಲ್ಲಿಗೆ ಸ್ಟೂಡೆಂಟ್ಸ್ ಅಲ್ಲಿ ಹಾಸ್ಟೆಲ್ ಇರೋರು ಆ್ಯಕ್ಚುಲಿ ಬಸ್ಸಲ್ಲಿ ಬರ್ತಾರೆ. ಲೈಬ್ರರಿ, ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಇದೆಲ್ಲ ಅಪ್ಗ್ರೇಡ್ ಆಗಿದೆ, ಚೆನ್ನಾಗಿದೆ. ರಿಸರ್ಚ್ ಆ್ಯಂಡ್ ಇಂಡಸ್ಟ್ರಿ ಓರಿಯೆಂಟೆಡ್ ಈಸ್ ಆ್ಯಕ್ಚುಲಿ ವೆರಿ ಗುಡ್, ಬಿಕಾಸ್ ನಿಮಗೆ ಇನೋವೇಷನ್ R&D ಲ್ಯಾಬ್ ಇದೆ, IEEE ಫಾರ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇದೆ, ಇವೆಲ್ಲ ಜೊತೆಗೆ ಪ್ರಾಕ್ಸಿಮಿಟಿಯಲ್ಲಿದೆ. ಆ್ಯಂಡ್ ಆಲ್ಸೋ ಇಲ್ಲಿರೋ ಪ್ರೊಫೆಸರ್ಸ್ ಎಲ್ಲ ಇಲ್ಲಿ ISRO, DRDO ಜೊತೆ ಎಲ್ಲ ಪ್ರಾಜೆಕ್ಟ್ಸ್ ಮಾಡ್ತಿರ್ತಾರೆ, ವಿಚ್ ಇಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೋಜರ್ ಫಾರ್ ಕೋರ್ ಬ್ರಾಂಚಸ್. ಗೌರ್ಮೆಂಟ್ ಫಂಡಿಂಗ್ ಇದೆ, ಲೈಕ್ 10 crore ಕ್ಯಾಂಪಸ್ ಅಪ್ಗ್ರೇಡ್ ಮಾಡಬೇಕು ಅಂತ ಅಲಾಟ್ ಆಗಿದೆ ಆಲ್ರೆಡಿ ಫಂಡಿಂಗು. ಸೊ ಓವರ್ ಆಲ್ ವೈಸ್ ಇಟ್ಸ್ ಆ್ಯಕ್ಚುಲಿ ಗ್ರೇಟ್. ಇದು ಸಿಗೋದೇ ಕಷ್ಟ ಆ್ಯಕ್ಚುಲಿ, ನೀವು ಕಟ್ ಆಫ್ಸ್ ನೋಡಿದ್ರಲ್ಲ. ಸೊ ಸಿಕ್ಕಿದ್ರೆ ಆ್ಯಕ್ಚುಲಿ ವೆರಿ ವೆರಿ ವರ್ತ್ ಇಟ್. ಕ್ಯಾಂಪಸಲ್ಲಿ ಆ್ಯಂಡ್ ಸ್ಟೂಡೆಂಟ್ಸ್ ವೈಸ್ ಟೆಕ್ ಆ್ಯಂಡ್ ಇನೋವೇಷನ್ ನೋಡ್ಬೋದು ನೀವು, ಎಷ್ಟೊಂದು ಕ್ಲಬ್ಸ್ ಇದೆ ಇಲ್ಲೂ. ಕಲ್ಚರಲ್ ಈಸ್ ಆಲ್ಸೋ ಲೈಕ್ ಐ ಥಿಂಕ್ ಇಟ್ಸ್ ಆ್ಯಸ್ ಗುಡ್ ಆ್ಯಸ್ ಎನಿ ಅದರ್ ಬ್ಯಾಂಗ್ಳೂರ್ ಕಾಲೇಜಸ್ ಆಲ್ಸೋ. ಫ್ಲಾಗ್ಶಿಪ್ ಇವೆಂಟ್ಸ್ ಇದೆ ಎಷ್ಟೊಂದು. ಇಲ್ಲಿ ಏನಂದರೆ ಎಲ್ಲ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಲೈಕ್ ಬ್ಯಾಂಗ್ಳೂರ್ ರಿಲೇಟೆಡ್ ಸ್ಟೂಡೆಂಟ್ಸೇ, ಬಟ್ ವೆರಿ ವೆರಿ ಹಂಬಲ್ ಆ್ಯಂಡ್ ವೆರಿ ವೆರಿ ಲೈಕ್ ಪುವರ್ ಬ್ಯಾಕ್ಗ್ರೌಂಡಿಂದನೂ ಹೋಗಿರ್ತಾರೆ. ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಇರುತ್ತೆ. ಬೇರೆ ಕಾಲೇಜಸಲ್ಲೆಲ್ಲ ಒಂಥರ ಲೈಕ್ ವೆರಿ ಪಾಶ್ ಸ್ಟೂಡೆಂಟ್ಸು ಮ್ಯಾನೇಜ್ಮೆಂಟ್ ಸೀಟ್ಸಿಂದ ಬಂದಿರ್ತಾರೆ, ಅಲ್ಲೊಂಥರ ಮೆರಿಟ್ ಸ್ಟೂಡೆಂಟ್ಸ್ಗೂ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೂ ಸ್ವಲ್ಪ ಕಿರಿಕಿರಿ ಈ ಥರ ಎಲ್ಲ ಆಗ್ಬೋದು. ಬಟ್ ಈ ಕಾಲೇಜಸಲ್ಲಿ ಎಲ್ಲರೂ ಮೆರಿಟ್ ಅವರೇ, ಬಿಕಾಸ್ ದೇರ್ ಇಸ್ ನೋ ಮ್ಯಾನೇಜ್ಮೆಂಟ್. ಎಲ್ಲರೂ ಆ್ಯಕ್ಚುಲಿ ಯು ವಿಲ್ ಗೆಟ್ ಟು mingle with all the students. I think that is one of the main aspect of this college. ಸೊ ಪಾಸಿಟಿವ್ಸ್ ಏನು, ಸ್ಟೂಡೆಂಟ್ಸ್ ಏನು ಲೈಕ್ ಮಾಡ್ತಾರೆ, ಸ್ಟೂಡೆಂಟ್ಸ್ ವಾಟ್ ದೇ ಡಿಸ್ಲೈಕ್ ಅಂತ ಹೇಳಿದ್ರೆ, ಐ ಥಿಂಕ್ ವ್ಯಾಲ್ಯೂ ಫಾರ್ ಮನಿ, ಲೈಕ್ ನಥಿಂಗ್, ನೋ ಅದರ್ ಕ್ಯಾಂಪಸ್ ಆರ್ ಕಾಲೇಜ್ ಕ್ಯಾನ್ ಬೀಟ್ ದಿಸ್ ಇನ್ ಕರ್ನಾಟಕ. ಬೋತ್ ಟ್ಯೂಷನ್ ಫೀಸ್ ಆ್ಯಂಡ್ ಹಾಸ್ಟೆಲ್ ಎಲ್ಲ ಕಮ್ಮಿ ಆಗುತ್ತೆ. ಈವನ್ ಲೈಕ್ ಕರಿಕ್ಯುಲಮ್ ವೈಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಆಟೋನಮಿ ವಿಚ್ ಇಸ್ ವೆರಿ ವೆರಿ ಗುಡ್, ಆಟೋನಮಸ್ ಆಗಿರುತ್ತೆ. ದೆನ್ ಕಲ್ಚರ್ ಆಫ್ ಇಂಡಿಪೆಂಡೆನ್ಸ್, ಲೈಕ್ ಇಲ್ಲಿ ಆ್ಯಕ್ಚುಲಿ ಏನಂದರೆ ನಿಮಗೆ ಅಷ್ಟೊಂದು ಸ್ಪೂನ್ ಫೀಡಿಂಗು ಅದೆಲ್ಲ ಇರಲ್ಲ. ಬೇರೆ ಯೂನಿವರ್ಸಿಟೀಸಲ್ಲಿ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ಅಂತಲೇ ಅಡ್ಮಿನ್ ಇರ್ತಾರೆ, ಬಂದು ಇದು ಮಾಡ್ತಿರ್ತಾರೆ. ಇಲ್ಲೆಲ್ಲ ಆ್ಯಕ್ಚುಲಿ ಪ್ರೊಫೆಸರ್ಸ್ ವಿಲ್ ಆ್ಯಕ್ಚುಲಿ ಬಿ ಮೋರ್ ಎಂಗೇಜ್ಡ್ ಇನ್ ಡಿಫ್ರೆಂಟ್ ಟೈಅಪ್ಸ್ ವಿತ್ ISRO, DRDO, ಅಲ್ಲಿ ಅವರು ಬ್ಯುಸಿ ಇರ್ತಾರೆ. ಯು ಹ್ಯಾವ್ ಟು ಬಿ ಆನ್ ಯುವರ್ ಓನ್ ಆ್ಯಕ್ಚುಲಿ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಫಾರ್ ಇಂಜಿನಿಯರ್ಸ್. ಸೊ ನೀವೇ ಓನಾಗಿ ನಿಮ್ಮದು ಕ್ರಿಯೇಟ್ ಮಾಡ್ಕೊತೀರಾ, ನಿಮ್ದು ಏನು ಇಂಟ್ರೆಸ್ಟು ಏನು ಮಾಡಬೇಕು ಅಂತೆಲ್ಲ. ಸೊ ಕಮಿಂಗ್ ಟು ನೆಗೆಟಿವ್ಸ್, ಏನು ಇಂಪ್ರೂವ್ ಆಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್, ಏಜಿಂಗ್ ಇನ್ಫ್ರಾಸ್ಟ್ರಕ್ಚರ್, ಲೈಕ್ 100 years ಓಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಕೆಲವುದು, ಬಟ್ ಅದನ್ನು ಅಪ್ಗ್ರೇಡ್ ಮಾಡೋಕ್ಕೂ ಫಂಡಿಂಗು ಬಂದಿದೆ. ಐ ಥಿಂಕ್ ಇಟ್ ವಿಲ್ ಸ್ಲೋಲಿ ಹ್ಯಾಪನ್. ಹಾಸ್ಟೆಲ್ ಕಂಡೀಷನ್ಸ್ ಆರ್ ವೆರಿ ವೆರಿ ಪುವರ್ ಅಂತಾರೆ, ಬಿಕಾಸ್ ಇಟ್ ಸಬ್ಸಿಡೈಸ್ ಗೌರ್ಮೆಂಟ್ ಕಾಲೇಜ್ ಅಂದರೆ ಸ್ವಲ್ಪ ಹಾಸ್ಟೆಲ್ಸ್ ವಿಲ್ ನಾಟ್ ಬಿ ಗ್ರೇಟ್. ಸೊ ಎಷ್ಟೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಆ್ಯಕ್ಚುಲಿ PGಯಲ್ಲಿ ಉಳ್ಕೊಂಡು ಕಾಲೇಜ್ ನಿಯರ್ ಬೈ ದೇ ವಿಲ್ ಕಮ್ಯೂಟ್ ಟು ಕಾಲೇಜ್ ಆನ್ ದೇರ್ ಓನ್. ಸ್ವಲ್ಪ ಅಡ್ಮಿನ್ ಡಿಲೇಸು, ಕೋರ್ ಗ್ಯಾಪು ವಿಚ್ ಇಸ್ ಕಾಮನ್ ಇನ್ ಎನಿ ಗವರ್ಮೆಂಟ್ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ಸ್, ಇದು ಕಾಮನ್ ಇರುತ್ತೆ. ಸೊ ಬಟ್ ಓವರ್ ಆಲ್ ವೈಸ್ ಆ್ಯಕ್ಚುಲಿ ಇಟ್ಸ್ ಅ ವೆರಿ 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 ಗುಡ್ ಕಾಲೇಜ್, ಆ್ಯಂಡ್ ಫಾರ್ ಮನಿ ಇಟ್ಸ್ ವೆರಿ ವೆರಿ ಟಾಪ್ ನಾಚ್. ಸೊ ಫೈನಲಿ ಏನು ಹೇಳೋದು, ಸೆಲ್ಫ್ ಡ್ರಿವನ್ ಯಾರಿಗಿದು ಬೆಸ್ಟು ಅಂದರೆ ಟಾಪ್ ಟಿಯರ್ ಪ್ಲೇಸ್ಮೆಂಟ್ಸ್ ಬೇಕು, ಬಟ್ ಅಟ್ ಅ ವೆರಿ ವೆರಿ ಝೀರೋ, ಲೈಕ್ ವೆರಿ ವೆರಿ ಲೆಸ್ ಫಿನಾನ್ಷಿಯಲ್ ಬರ್ಡನ್ ಅಂದವ್ರಿಗೆ ದಿಸ್ ಈಸ್ ಬೆಸ್ಟ್ ಸೂಟೆಡ್.
and it will also make them self-driven, independent students also. Strongest batch, again, CSICEC, AML, and also core also has a good exposure in this college. Differentiator ಏನಂದರೆ ಫಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇದು. ಅಗೈನ್ ನೋ ಕಾಮೆಡ್ಗೆ, ನೋ ಮ್ಯಾನೇಜ್ಮೆಂಟ್, ಸೊ ಎಲ್ಲ ಸ್ಟೂಡೆಂಟ್ಸು ಮೆರಿಟಿಂದ ಬಂದಿರ್ತಾರೆ ಇಲ್ಲಿ. ಕಂಪೇರಬಲ್ ಕಾಲೇಜಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಯಾವುದಪ್ಪ ಅಂದರೆ BMS, NE ಮೈಸೂರು, SJC ಮೈಸೂರು, MSRIT. ಇನ್ನೂ ನೆಕ್ಸ್ಟ್ ಕಾಲೇಜಸ್ ತರ್ತೀನಿ. ನಿಮ್ಗೆ ಯಾವ ಕಾಲೇಜಸ್ ಬೇಕೋ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಕಾಲೇಜಸ್ ಹಂಗೆ ಬರ್ತಾ ಇರುತ್ತೆ ಕಾಲೇಜ್ ರಿವ್ಯೂಸಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.